ಧರ್ಮಸ್ಥಳ ಸ್ಟೇಷನ್ನ ಎಲ್ಲಾ ಪೊಲೀಸರಿಗೂ ಕೂಡ ಎಸ್ಐಟಿ ಶಾಕ್. 1995ರಿಂದ ಕೆಲಸ ಮಾಡಿದ್ದ ಎಲ್ಲಾ ಪೊಲೀಸರ ಲೀಸ್ಟ್ ಅನ್ನ ಕೇಳಿರುವಂತಹ ಎಸ್ಐಟಿ, ಠಾಣೆಯಲ್ಲಿ ಕೆಲಸ ಮಾಡಿದಂತಹ ಎಲ್ಲಾ ಸಿಬ್ಬಂದಿಗಳ ಲೀಸ್ಟ್ ಅನ್ನ ತೆಗೆದಂತಹ ಎಸ್ಐಟಿ. ಧರ್ಮಸ್ಥಳ ಸ್ಟೇಷನ್ನ ಎಲ್ಲಾ ಪೊಲೀಸರಿಗೂ ಕೂಡ ಎಸ್ಐಟಿ ಶಾಕ್. 1995ರಿಂದ ಕೆಲಸ ಮಾಡಿದ ಎಲ್ಲಾ ಪೊಲೀಸರಿಗೂ ಕೂಡ ಪೊಲೀಸರ ಲೀಸ್ಟ್ ಅನ್ನು ತೆಗೆದಿದ್ದಂತಹ ಎಸ್ಐಟಿ, ಠಾಣೆಯಲ್ಲಿ ಕೆಲಸ ಮಾಡಿದ ಎಲ್ಲಾ ಸಿಬ್ಬಂದಿಗಳ ಲೀಸ್ಟ್ ತೆಗೆದಂತಹ ಎಸ್ಐಟಿ, 30 ವರ್ಷದಿಂದ ಕೆಲಸ ಮಾಡಿದಂತಹ ಎಲ್ಲಾ ಸಿಬ್ಬಂದಿಗಳ ವಿಚಾರಣೆ ಸಾಧ್ಯತೆ, ಔಟ್ ಪೋಸ್ಟ್ ನಲ್ಲೂ ಕೂಡ ಕೆಲಸ ಮಾಡಿದ್ದ ಎಲ್ಲರೂ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹಳೆ ಕೇಸ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಮುಂದಾಗಿರುವಂತಹ ಎಸ್ಐಟಿ ನೇತ್ರಾವತಿಯ ದಂಡೆಯ ರಹಸ್ಯವನ್ನ ಬಾಯ್ಬಿಡ್ತಾರ ಪೊಲೀಸರು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಸ್ ವೀಕ್ಷಕರೇ, ಬಹಳ ಸುಲಭ ಅಂತ ಅನ್ಕೊಳ್ಬೇಡಿ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಬಹಳ ಸುಲಭ, ಈಸಿ ಇದು. ಆತನ ಕರ್ಕೊಂಡು ಹೋಗಿ ತೋರಿಸ್ಬಿಟ್ರಾಯ್ತು, ಆತ ಎಲ್ಲೆಲ್ಲಿ ಹುಗ್ದಾಕಿದ್ದೀನಿ ಅಂತ ಹೇಳ್ತಾನೆ, ಅದನ್ನ ತೆಕ್ಕೊಂಡು ಬಂದ್ಬಿಟ್ಟು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಈಸಿ ತಗೋಬೇಡಿ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಇದು ಅಗೆದಷ್ಟು ಬಗೆದಷ್ಟು ಕಠಿಣವಾಗ್ತಾ ಹೋಗ್ತಾ ಇರುತ್ತೆ. ಎಸ್ಐಟಿ ತನಿಖೆ ತಂಡವನ್ನ ತಮಾಷೆಗೆ ರಚನೆ ಮಾಡಿಲ್ಲ. ಎಸ್ಐಟಿ ತನಿಖೆ ತಂಡವನ್ನ ಸರಿಯಾದ ಸತ್ಯವನ್ನ ಹೊರ ತೆಗಿಲಿಕ್ಕೆ ರಚನೆ ಮಾಡಿರುವಂತಹ ತಂಡ ಅದು. ಆ ಒಂದು ನಿಟ್ಟಿನಲ್ಲಿ ಆತ ಏನ್ ಹೇಳಿದ್ದ, ದೂರುದಾರ ಮಾಜಿ ಪೌರ ಕಾರ್ಮಿಕ, 1995ರಿಂದ 2014ರವರೆಗೆ ನಾನು ಈ ಒಂದು ಕೆಲಸವನ್ನ ಮಾಡಿದ್ದೆ ಅಂತ ಹೇಳಿದ್ದ. ಅಂದ್ರೆ ಹೂತ್ ಹಾಕುವಂತಹ ಕೆಲಸವನ್ನ ಮಾಡಿದ್ದೆ ಎನ್ನುವಂತಹ ಮಾತನ್ನ ಹೇಳಿದ್ದ. ಈಗ 1995ರಿಂದ ಇಲ್ಲಿಯವರೆಗೆ 2014ರವರೆಗೆ ಯಾವ ಪೊಲೀಸರು ಆ ಒಂದು ಲಿಮಿಟ್ ನಲ್ಲಿ ಕೆಲಸ ಮಾಡಿದ್ದಾರೋ, ಆ ಒಂದು ಲಿಮಿಟ್ ನಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ರು, ಅವರೆಲ್ಲರ ಹಿಸ್ಟ್ರಿ ತೆಗಿತಾರೀಗ ಎಸ್ಐಟಿ ತಂಡ. ಎಸ್, ಆದಷ್ಟು ಬೇಗದಲ್ಲಿ ಅಪರಾಧಿ ಯಾರು ಅನ್ನೋದು ಗೊತ್ತಾಗ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.